ವೀಕ್ಷಕರೇ, ಹೇಗಿದ್ದೀರಾ ನೀವೆಲ್ಲ? ನಮಸ್ಕಾರ. ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರು, ಇವತ್ತು ನಾನು ಅರಸಿನ ಎಲೆಯ ಗಟ್ಟಿ ಮಾಡಲಿಕ್ಕೆ ಹೊರಟಿದ್ದೀನಿ. ನೋಡಿ, ನಾನು ಅರಸಿನ ಎಲೆ ತಂದಿಟ್ಟಿದ್ದೀನಿ. ಮತ್ತು ಅದಕ್ಕೆ ಬೇಕಾದಷ್ಟು ತೆಂಗಿನ ತುರಿ ಮತ್ತು ಅಕ್ಕಿ, ಒಂದು 2 ಕಪ್ ಆಗುವಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ. ಮತ್ತು ಬೆಲ್ಲ, ಮತ್ತು ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಹಾಕಬೇಕು, ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಬೇಕು ಹಿಟ್ಟಿಗೆ. ನೋಡಿ, ಈಗ ಅಕ್ಕಿ ನಿನ್ನೆ ನೆನೆ ಹಾಕಿದ್ದೇನೆ, ಚೆನ್ನಾಗಿ ನೆನೆದಿದೆ. ಇವತ್ತು ಬೆಳಿಗ್ಗೆ ಮಾಡ್ತಾಯಿದ್ದೇನೆ. ಇನ್ನು ಇದನ್ನು ರುಬ್ತೇನೆ. ನೋಡಿ, ಮಿಕ್ಸಿಗೆ ಹಾಕಿ. ತುಂಬ ಒಳ್ಳೆಯದಾಗ್ತದೆ. ಆಟಿ ತಿಂಗಳಲ್ಲಿ ಇದೊಂದು ತಿಂಡಿ, ಎಲ್ಲರೂ ಮಾಡುವಂಥ ತಿಂಡಿ ನೋಡಿ ಇದು. ನಾನು ಸ್ವಲ್ಪ ಒಂದು 2 ಅದರದ್ದು ಗೆಡ್ಡೆ ಅಡಿಕೆ ಮರದ ಬುಡದಲ್ಲಿ ಹಾಕಿದ್ದೆ. ಅದು ಅದರಲ್ಲಿ ಎಲೆ ಬರ್ತದೆ, ಒಳ್ಳೆಯದಾಗ್ತದೆ. ಒಂದು ಆಟಿ ತಿಂಗಳಲ್ಲಿ ಇದೊಂದು ಗಟ್ಟಿ ಮಾಡಲಿಕ್ಕೆ, ಅರಸಿನ ಎಲೆ ಗಟ್ಟಿ ಮಾಡಲಿಕ್ಕೆ. ನೋಡಿ, ಅದಕ್ಕೆ ಉಪ್ಪು ಹಾಕಿದೆ ರುಚಿಯ ತಕ್ಕ, ಮತ್ತು ಸ್ವಲ್ಪ ನೀರು ಹಾಕಿದೆ. ನೋಡಿ, ಇನ್ನು ರುಬ್ತೇನೆ. ನೋಡಿ, ರುಬ್ಬಿ ಆಯಿತು. ಇನ್ನು ನೋಡಿ, ರುಬ್ಬಿ ಆಯಿತೆಲ್ಲ, ರುಬ್ಬಿಡ್ತೇನೆ. ಇನ್ನು ಅದಕ್ಕೆ ನಡುವೆ ಸ್ವೀಟ್ ಹಾಕಬೇಕಲ್ಲ, ಅದನ್ನೆಲ್ಲ ಮಾಡ್ತೀನಿ. ನೋಡಿ, ತೆಂಗಿನ ತುರಿ, 1 ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತೀನಿ. ನೋಡಿ, ಜೀರಿಗೆ ಪುಡಿ, ಜೀರಿಗೆ ಪುಡಿ ಹಾಕಿದ ಪರಿಮಳ ಬರ್ತದೆ. ಇನ್ನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ನೋಡಿ, ಇನ್ನು ಬೆಲ್ಲ ಹಾಕ್ತೇನೆ. ನಾನು ಪುಡಿ ಮಾಡಿ ಹಾಕೋದು, ಹಾಗೆ ಮಾಡಿ ಹಾಕ್ತೇನೆ. ಬೆಲ್ಲ ಮೆತ್ತಗೆ ಉಂಟು, ಒಳ್ಳೆಯದಾಗ್ತದೆ. ಕತ್ತಿಯಲ್ಲಿ ಪೆರಿಸಿ ಹಾಕ್ತೇನೆ. ಚಿಕ್ಕ ಕತ್ತಿ ಉಂಟು ನನ್ನಲ್ಲಿ, ಅದರಲ್ಲಿ ಪೆರಿಸಿ ಹಾಕ್ತೇನೆ. ಆಯಿತು. ನೋಡಿ, ಇನ್ನು ಅದನ್ನು ಚೆಂದ ಮಾಡಿ ಮಿಶ್ರ ಮಾಡಬೇಕು. ಜೀರಿಗೆ, ಏಲಕ್ಕಿ ಪುಡಿ, ಜೀರಿಗೆ ಪುಡಿ ಮತ್ತು ಬೆಲ್ಲ ಹಾಕಿದೆಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಪರಿಮಳ ಬರ್ತದೆ ಹೀಗೆ ಹಾಕಿದರೆ. ನೋಡಿ, ಇನ್ನು ಅರಸಿನ ಎಲೆ ಅದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದರಿಲ್ಲದ ಹುಳ ಎಲ್ಲ ಇರ್ತದೆ. ನೀರೀಗ ಉಂಟು ಮಳೆಯದ್ದು. ನಾನು ಚೆನ್ನಾಗಿ ಅದನ್ನು ಒರೆಸಿದೆ. ಅದರಲ್ಲಿ ಜೇಡರ ಬಲೆ ಎಲ್ಲ ಕಟ್ಟಿ ಇರ್ತದೆ. ಅದರೊಳಗೆ ಹುಳ ಕೂಡ ಇರ್ತದೆ. ನೋಡಿ, ನಾನು ದೊಡ್ಡ ಎಲೆ ಇದ್ದರೆ ಕಟ್ ಮಾಡ್ತೇನೆ. ನಾನು ಕಟ್ ಮಾಡೋದು ಎಲೆ, ದೊಡ್ಡ ಬರ್ತದೆ ಎಲೆ, ಅದಕ್ಕೆ ಕಟ್ ಮಾಡೋದು ನಾನು. ನೋಡಿ, ಮಾಡ್ತಾಯಿದ್ದೇನೆ. ಮಿಡ್ಲಲ್ಲೇ ಸ್ವೀಟ್ ಹಾಕ್ತಾಯಿದ್ದೇನೆ. ಒಂದು ಆಟಿ ತಿಂಗಳಿಗೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ವೀಕ್ಷಕರೇ. ಅದೊಂದು ಆಟಿ ತಿಂಗಳದೆಲ್ಲ ಉಂಟಲ್ಲ, ಒಂದು ಇದನ್ನೆಲ್ಲ ಮಾಡುವ ರೀತಿ ಉಂಟಲ್ಲ, ಸಂಪ್ರದಾಯ ಅದೊಂದು. ನಾನು ಹಿಟ್ಟು ಕಡ್ದದ್ದು ಸ್ವಲ್ಪ ತೆಳು ಆಗಿದೆ ವೀಕ್ಷಕರೇ. ಅದಕ್ಕೆ ನಾನು ಸ್ವಲ್ಪ ಮಾತ್ರ ಗೋಧಿ ಪುಡಿ ಹಾಕಿದೆ, ಆಗ ಅದು ಗಟ್ಟಿಯಾಯಿತು. ನೋಡಿ, ನಿಮಗೆ ಕೂಡ ಹೇಳೋದು, ತೆಳುವಾದರೆ ಗೋಧಿ ಪುಡಿ ಹಾಕಬೇಕು, ಒಳ್ಳೆಯದಾಗ್ತದೆ. ಇಲ್ಲದ್ರೆ ಹಾಗೆ ಎಲೆಯಲ್ಲಿ ನಮಗೆ ಇದು ಮಾಡಲಿಕ್ಕೆ ಆಗದೆ, ಇದು ಹಿಟ್ಟು ಜಾರ್ತದೆ. ನೋಡಿ, ಹೀಗೆ ಕಟ್ ಮಾಡಿ ಚಿಕ್ಕ ಮಾಡಿದರೆ ಒಳ್ಳೆಯದಾಗ್ತದೆ, ನಮಗೆ ತಿನ್ನಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ. ನೋಡಿ, ಆಯಿತು. ನೋಡಿ, ಮಾಡಿ ಇನ್ನು ಸ್ಟೀಮ್ ಪಾತ್ರೆಯಲ್ಲಿ ನಾನು ಹೊರಗೆ ಇಡ್ತೇನೆ.
ಬೆಂಕಿ ಮಾಡಿ ಒಲೆಗೆ ಬೆಂಕಿ ಮಾಡಿ ಕಟ್ಟಿಗೆ ಇಟ್ಟು ಬೆಂಕಿ ಮಾಡಿ ಹೊರಗೆ ಇಡ್ತೇನೆ ನೋಡಿ. ಆಯಿತು, ಎಲ್ಲ ರೆಡಿ ಆಯಿತು ನೋಡಿ. ನೋಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ನಾನು ಹೊರಗೆ ಇಡುವ ಸ್ಟೀಮ್ ಪಾತ್ರೆ, ಬೆಂಕಿಗೆ ಇಡುವ ಸ್ಟೀಮ್ ಪಾತ್ರೆ. ನೋಡಿ ರೆಡಿ ಆಯಿತು ನೋಡಿ. ನಾನು ಒಳಗೆ ತಂದಿದ್ದೇನೆ, ತೆಗೆದು ಅದರಲ್ಲಿ ಒಂದು ಚಿಕ್ಕ ಕುಕ್ಕೆಯಲ್ಲಿ ತಂದಿದ್ದೇನೆ. ನೋಡಿ ಕಟ್ ಮಾಡಿದೆ ನೋಡಿ, ಒಳ್ಳೆಯದಾಗಿದೆ. ನಾನು ಒಂದು ತುಂಡು ತಿಂದೆ, ತುಂಬ ಒಳ್ಳೆಯದಾಗಿದೆ, ನನಗೆ ಖುಷಿ ಆಗ್ತದೆ. ಇದು ಹೆಲ್ತಿಗೆಲ್ಲ ಒಳ್ಳೆಯದು ವೀಕ್ಷಕರೇ. ಅರಸಿನ ಎಲೆ ಮತ್ತು ಪತ್ರೊಡೆ ಈ ತಿಂಗಳಲ್ಲಿ ತಿನ್ನಬೇಕು, ಒಂದು 2 ಸಲ ಆದರೂ ತಿನ್ನಬೇಕು, ತುಂಬ ಒಳ್ಳೆಯದು. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.